ಜೊತೆಯಲ್ಲೇ ಟ್ರಾವೆಲ್ ಮಾಡಿದ್ದೀವಿ 10 ವರ್ಷ. ತುಂಬ ನೋವಾಗುತ್ತೆ. ಅವಾಗವಾಗ ನಿಮ್ಮ ಸಾಂಗ್ನ ಕೇಳ್ತಾ ನಾನು ನಿಮ್ಮನ್ನು ನೆನಪು ಮಾಡ್ಕೊತಾ ಇರ್ತೀನಿ ಮೋಹನ್ಜಿ. ನೀವೆಲ್ಲೇ ಇದ್ರೂ ಚೆನ್ನಾಗಿರಿ. ನಿಮ್ಮಂಥ ಫ್ರೆಂಡ್ಶಿಪ್ಪು, ನಿಮ್ಮಂಥ ಫ್ರೆಂಡು ಮತ್ತೆ ಲೈಫಲ್ಲಿ ಸಿಗಲ್ಲ ನನಗೆ ಗೊತ್ತಿಲ್ಲ, ಇಲ್ಲಿವರೆಗಂತೂ ಸಿಗಲಿಲ್ಲ. ಥ್ಯಾಂಕ್ ಯು ಮೋಹನ್ಜಿ. ನಿಮ್ಮಂಥ ಒಳ್ಳೆಯ ಮನಸ್ಸಿಗೆ ಇನ್ನೂ ಒಂದಷ್ಟು ವರ್ಷ ನೀವು ಇರಬೇಕಾಗಿತ್ತು. ನಮ್ಮನ್ನೆಲ್ಲ ಬಿಟ್ಟೋಗಿದ್ದೀರಾ. ನೀವೆಲ್ಲೇ ಇದ್ದರೂ ಚೆನ್ನಾಗಿರಿ. ಬರಬಹುದು ನಾಳೆನೆ ಒಳ್ಳೆಯ ದಿನ ಅಂದ್ಕೊಂಡು ನಗುತ್ತಾ ಮುಂದೋಗೋಣ. ಬರಬಹುದು ನಾಳೆನೆ ಒಳ್ಳೆಯ ದಿನ, ಮರಿಬೇಡ ಎಂದೆಂದು ಮನುಷ್ಯತನ. ಕಷ್ಟ ಕಣ್ಣೀರು ಆ ದೇವ್ರ ಎಂಜ್ಲು, ಸವಿಯೋ ಪುಣ್ಯ ನಮಗಂತೆ. ಕಷ್ಟ ಕಣ್ಣೀರು ಆ ದೇವ್ರ ಎಂಜ್ಲು, ಸವಿಯೋ ಪುಣ್ಯ ನಮಗಂತೆ. ಏಕೆ ಯೋಚನೆ ನಗಬೇಕು ಸುಮ್ಮನೆ, ಬರಬಹುದು ನಾಳೆನೆ ಒಳ್ಳೆ ದಿನ. ಹಾಯ್, ನಮಸ್ಕಾರ. ನನ್ನ ಹೆಸರು ಮನೋಹರ್. ಇವತ್ತು ಇಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡೋಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಪೆಪ್ಪರ್ಮೆಂಟ್ ಎಂಟರ್ಟೈನ್ಮೆಂಟ್ ಅವರ ಒಂದು ಈ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಒಂದು ಅದ್ಭುತ ಆಲ್ಬಮ್ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದಾರೆ ಇವರು. ಇನ್ನೂ ಹೆಚ್ಚಿನ ಸಿನಿಮಾಗಳು, ಈ ಆಲ್ಬಮ್ಮು ಎಲ್ಲ ಮಾಡಲಿ. ಮೋಹನ್ ಸರ್ ಅವರು ಸಾಹಿತ್ಯ ಮತ್ತು ಸಂಗೀತ ಎರಡೂ ಮಾಡಿದ್ದಾರೆ. ಸೊ ಈ ತಂಡ ತುಂಬ ವರ್ಕ್ ಮಾಡಿ ಭಾಳ ಖುಷಿ ಆಯಿತು. ಪೆಪ್ಪರ್ಮೆಂಟ್ ಎಂಟರ್ಟೈನ್ಮೆಂಟ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೀವನದ ಬಗ್ಗೆ ತುಂಬ ಒಂದು ಅರ್ಥಗರ್ಭಿತವಾದ ಶಬ್ದಗಳನ್ನು ಅದರಲ್ಲಿ ಬಳಸಿದ್ದಾರೆ. ಈ ಸಾಂಗ್ನ ಬರೆಯೋದಕ್ಕೆ ಮೇನ್ ಕಾರಣ, ನಾವು 2 ವರ್ಷ ಅಂದರೆ ಕೋವಿಡ್ ಟೈಮಲ್ಲಿ ಪಟ್ಟಂಥ ಕಷ್ಟಗಳು, ನೋಡಿದಂಥ ಒಂದು ಕರ್ಮಗಳನ್ನ ನೋಡಿ ಬರೆದಿರೋಂಥ ಸಾಂಗ್ ಇದು. ಅದನ್ನೆಲ್ಲ ದಾಟ್ಕೊಂಡು ನಾವು ಇನ್ನೂ ಒಳ್ಳೆ ಜೀವನ ಕಟ್ಕೊಳ್ಳೋಂಥ ಅವಕಾಶಗಳು ತುಂಬ ಇದೆ ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನಲ್ ಥರ ಈ ಸಾಂಗ್ನ ಮಾಡಿದ್ದೀನಿ. ಸಾಹಿತ್ಯ ಮಾಡಿದ್ದೀನಿ, ಜೊತೆಗೆ ರಾಗ ಸಂಯೋಜನೆ ಕೂಡ ಮಾಡಿದ್ದೀನಿ. ಜೊತೆಗೆ ಅದಕ್ಕೆ ತಕ್ಕನಾಗಿ ನಮಗೆ ಭೂಪತಿ ಸರ್ ತುಂಬ ಚೆನ್ನಾಗಿ ಅದಕ್ಕೆ ನನಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಐ ಹೋಪ್ ನಿಮಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಈ ಸಾಂಗ್ನ ನಮ್ಮ ಯೂಟ್ಯೂಬ್ ಚಾನಲ್, ಪೆಪ್ಪರ್ಮೆಂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ನೋಡಿ. ಹಾಗೆ ಇದನ್ನು ಆದಷ್ಟು ನಿಮ್ಮ ಗೊತ್ತಿರೋರಿಗೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಯಾವಾಗಲೂ ನಿಮಗೆ ಎಂಟರ್ಟೈನ್ಮೆಂಟ್ ಅದಕ್ಕೆ ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಯಾವ ಒಂದು ಜಾನರ್ ಇಟ್ಕೊಂಡಿದ್ದಂದರೆ, ಇವಾಗ ಈ ಕೋವಿಡ್ ಬಂತು, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ. ಈ ಕೋವಿಡ್ ಬಂದು ಎಷ್ಟೋ ಜನ ಅಪ್ಪ ಅಮ್ಮಂದರು ಮಕ್ಕಳು ಕಳ್ಕೊಂಡ್ರು, ಮಕ್ಕಳುಗಳು ಅಪ್ಪ ಅಮ್ಮಂದ್ರು ಕಳ್ಕೊಂಡ್ರು. ಅವ್ರವ್ರ ಜೀವನನೇ ಉಲ್ಟಾ ಪಲ್ಟಾ ಆಗೋಯ್ತು. ಈ ಒಂದು ಸಿಚುಯೇಷನ್ ಇಟ್ಕೊಂಡು ಯಾರು ಏನಕ್ಕೂ ತಲೆ ಕೆಡಿಸ್ಕೊಂಬಿಡಿ, ನಾಳೆ ಬರ್ಬೋದು ಒಳ್ಳೆ ದಿನ ಅನ್ನೋ ಒಂದು ಮೋಟಿವೇಶನ್ ಸಾಂಗ್ನ ಇದು ಮೋಹನ್ ಜಿ ಅವರು ಅದ್ಭುತವಾಗಿ ಬರೆದಿದ್ದಾರೆ ಲಿರಿಕ್ಸು. ಹಾಗೆಯೇ ಈ ಸಾಂಗು ಪೆಪ್ಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಿದೆ. ಈ ಸಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಗೆ ಬೇಕು. ಏನಕ್ಕೆ ಅಂತಂದರೆ, ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೂ ನಿಮ್ಮ ಅಭಿಪ್ರಾಯ ಬೇಕು. ನೀವು ಯಾವ ಥರ ಇಷ್ಟಪಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಆಂಜನೇಯ. ಈ ಸಾಂಗು ಆಲ್ರೆಡಿ ನಮ್ಮ ಪೆಪ್ಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟಲ್ಲಿ ರಿಲೀಸ್ ಆಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ಒಂದು ಸಲ ನೋಡಿ. ಈ ಸಾಂಗ್ನ ಕೇಳ್ತಾ ಇದ್ದರೆ ಪ್ರತಿಯೊಬ್ಬರು ಲೈಫಲ್ಲೂ ಏನೋ ಒಂದು ಕನೆಕ್ಟ್ ಆಗುತ್ತೆ. ಒಂದು ಸಿಚುವೇಶನ್ನು ನಮಗೆ ಗೊತ್ತಿಲ್ಲದಂಗೆ ಒಂದು ಕನೆಕ್ಟ್ ಆಗುತ್ತೆ. ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಪದದಲ್ಲೂ 1000 ಅರ್ಥ ಸಿಗುತ್ತೆ. ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಗೊತ್ತಾ, ಅವ್ರಿಗೆ ಈ ಸಾಂಗು ತುಂಬಾನೇ ಕನೆಕ್ಟ್ ಆಗುತ್ತೆ. ಇದು ಒಂದ್ಸಲ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ. ಈ ಸಾಂಗ್ನ ಬರೆದಿದ್ದು ನನ್ನ ಫ್ರೆಂಡು ಮೋಹನ್ BS ಅಂತ. ನಮ್ಮಿಬ್ಬರು ಫ್ರೆಂಡ್ಶಿಪ್ಪು 10 ವರ್ಷದ ಫ್ರೆಂಡ್ಶಿಪ್ಪು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತಲೇ ಒಂದಷ್ಟು ಸಾಂಗ್ಸ್ಗಳು ಮಾಡಬೇಕಂತಲೇ ಹೊರಟಾಗ ಜರ್ನಿಯಲ್ಲಿ ಈ ಸಾಂಗ್ನೇ ಫಸ್ಟ್ ಬರ್ತಿದ್ದು. ಕೋವಿಡ್ ಟೈಮಲ್ಲಿ ಆಗಿರೋಂಥ ಅನುಭವನ ಎಲ್ಲ ತಲೆಯಲ್ಲಿ ಇಟ್ಕೊಂಡು, ಪಟ್ಟಂಥ ಕಷ್ಟಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಬರೆದಂಥ ಸಾಂಗು. ಬಟ್ ಈಗ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ನನ್ನ ಫ್ರೆಂಡು ಮೋಹನ್ ಜಿ. 2 ವರ್ಷ ಆಯಿತು ಅವರಿಲ್ಲ. 2023 ತೀರೋಗಿದ್ದಾರೆ. ಸತತ 10 ವರ್ಷದಿಂದ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಇಂಡಸ್ಟ್ರಿಯಲ್ಲಿ ಏನೋ ಮಾಡಬೇಕು ಅಂತ. ಸುಮಾರು ಸಾಂಗ್ಗಳು ಬರೆದಿದ್ದಾರೆ. ಆ ಸಾಂಗ್ಸ್ಗಳೆಲ್ಲ ನನ್ನ ಹತ್ರ ಇದೆ. ಫಸ್ಟು ಅವ್ರು ಸಾಂಗ್ ಬರೆದಾಗ ಕೇಳಿಸ್ತಾ ಇದ್ದಿದ್ದು ಇಲ್ಲ ಕಳಿಸ್ತಾ ಇದ್ದಿದ್ದು ನನಗೇನೆ, ಅವರೆಲ್ಲೇ ಇದ್ರು. ಅವ್ರು ಮಾಡಿರೋಂಥ ಸಾಂಗ್ಸ್ಗಳು ಸುಮಾರು ನನ್ನ ಹತ್ರ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸಾಂಗ್ನು ನಾನು ಮ್ಯೂಸಿಕ್ ಮಾಡಿಸಿ ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿದ್ದೀನಿ.
ಅದಾದಮೇಲೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂತಂದರೆ 10 ವರ್ಷದ ಫ್ರೆಂಡ್ಶಿಪ್ಪು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ನೆನಪುಗಳಿದೆ ನನಗೆ. ಬರಬಹುದು ನಾಳೇನೆ ಒಳ್ಳೆ ದಿನ ಅನ್ಕೊಂಡು ನಗು ನಗುತ್ತ ಮುಂದೋಗೋಣ. ಬರಬಹುದು ನಾಳೇನೆ ಒಳ್ಳೆ ದಿನ ಮರಿಬೇಡ ಎಂದೆಂದು ಮನುಜತನ. ಕಷ್ಟ ಕಣ್ಣೀರು ಆ ದೇವರೆಂದು ಸವಿಯೋ ಪುಣ್ಯ ನಮಗಂತೆ. ಕಷ್ಟ ಕಣ್ಣೀರು ಆ ದೇವರೆಂದು ಸವಿಯೋ ಪುಣ್ಯ ನಮಗಂತೆ. ಏಕೆ ಯೋಚನೆ ನಗಬೇಕು ಸುಮ್ಮನೆ. ಬರಬಹುದು ನಾಡೇನಿ ಒಳ್ಳೆ ದಿನ. ಒಂದಿನ ಏನಾಯ್ತು ಅಂತಂದರೆ ನಾವು ಊಟ ಮಾಡೋದಕ್ಕೆ ಕಾಸಿಲ್ದಿರೋಂಥ ಸಿಚುವೇಶನ್ ಬಂತು. ನಾವು ಸ್ಟ್ರಗಲ್ ಟೈಮಲ್ಲಿ ಅಂದರೆ 2013-14 ಆ ಸಂದರ್ಭದಲ್ಲಿ ಊಟ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ, ನೆಕ್ಸ್ಟ್ ಡೇ ಬೆಳಗ್ಗೆ ಮಧ್ಯಾಹ್ನ ಸಂಜೆ, ನೆಕ್ಸ್ಟ್ ಡೇ ಬೆಳಗ್ಗೆ ಮಧ್ಯಾಹ್ನ, ಅಷ್ಟರೊಳಗಡೆ ನಮ್ಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂತಂದರೆ, ಒಂದು ಅಂಗಡಿ ಇತ್ತು, ತಿಂಗಳಿಗೋ 2 ತಿಂಗಳಿಗೋ ಒಂದೊಂದು ಸಲ ಕೊಡ್ತಾಯಿದ್ವಿ, ಕಾಫಿ ಟೀ ಕುಡಿತಾಯಿದ್ವಿ. ಅಲ್ಲಿ ಏನಾರ ಬಂದು ತೊಗೊತಿದ್ವಿ, ಬಿಸ್ಕೆಟ್ ತೊಗೊತಿದ್ವಿ ಅಷ್ಟೇ. ಊಟ ಅಂತೂ ಮಾಡಿಲ್ಲ, ಬಂದು ಬಿಸ್ಕೆಟ್ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡೆ ಕಾಲ ಕಳೆದಿದ್ವಿ ಇಷ್ಟು ಟೈಮಲ್ಲಿ. ಆ 2.5 ದಿನ ಆದಮೇಲೆ ನಾವು ಅವತ್ತು ರಾತ್ರಿಗೆ ತಡ್ಕೊಳಕ್ಕೆ ಆಗಲಿಲ್ಲ, ಅದೇನಾರ ಆಗಲಿ ಊಟ ಮಾಡಲೇಬೇಕು ಇವತ್ತಂತ ಫಿಕ್ಸ್ ಆಗ್ಬಿಟ್ವಿ. ಅದು ಊಟ ಮಾಡೋದ್ರಲ್ಲೂ ನನಗೆ ಎಗ್ ರೈಸು ಕಬಾಬೇ ಬೇಕು ಅನ್ನೋ ಥರ ಬಾಯೆಲ್ಲ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಈ ಸಿಚುವೇಶನ್ನು ಯಾರು ಅನುಭವಿಸಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಈ ಫೀಲಿಂಗು, ಇನ್ಯಾರಿಗೂ ಅರ್ಥ ಆಗಲ್ಲ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಅವತ್ತೊಂದು ದಿನ ಅಂದ್ಕೊಂಬಿಟ್ಟಿದ್ದೆ ನಾನು, ಸೀರಿಯಸ್ಲಿ ಈ ಸವಸನೆ ಬೇಡ, ಇಂಡಸ್ಟ್ರಿ ನನಗೆ ಏನು ಇದರಲ್ಲಿ ಏನು ನಾನು ಕ್ಯಾಮ್ರಾ ಏನು ನನಗೆ ಬೇಡ, ಹೋಗ್ಬಿಡೋಣ ಊರಿಗೆ, ಏನಾರ ಮಾಡ್ಕೊಳೋಣ, ಹೆಂಗಾರ ಆಗಲಿ 3 ಟೈಮ್ ಊಟ ಸಿಗುತ್ತೆ ಮನೇಲಿ, ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡೋಣ ಅಂತ. ಬಟ್ ಆಮೇಲೆ ತಿರ್ಗಾ ಯೋಚನೆ ಮಾಡಿದೆ, ಎಲ್ಲ ಹೇಳ್ಬಿಟ್ಟಿದ್ದೀನಿ ನಮ್ಮ ಅಮ್ಮಂಗೆ, ಇವತ್ತೇನೋ ಮಾಡ್ಬಿಡ್ತೀನಿ, ನಾಳೆ ಏನೋ ಮಾಡ್ಬಿಡ್ತೀನಿ ಅಮ್ಮ, ಈಗ ಆಗೋಯ್ತು ಅಂದ್ಕೊಂಡೆ ನಾನು ಏನೇನೋ ಹೇಳ್ತಾ ಇದ್ದೆ. ಪಾಪ ನನಗೋಸ್ಕರ ಅವರು ಎಲ್ಲನೂ ಇದು ಮಾಡಿಕೊಂಡು ನನ್ನ ತಡ್ಕೊಂಡು, ನಮ್ಮಮ್ಮ ಕೆಲಸ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅನಿಸಿದ್ದು ಒಂದೇ, ಅದೆಷ್ಟೇ ಕಷ್ಟ ಆಗಲಿ, ಇನ್ನಷ್ಟು ಕಷ್ಟ ಆಗಲಿ, ನಾನು ಇಲ್ಲೇ ಏನೋ ಮಾಡಲೇಬೇಕು, ಸಾಧನೆ ಮಾಡಲೇಬೇಕು ಅನ್ನೋ ಥರ ಫಿಕ್ಸ್ ಆದೆ. ಇವತ್ತು ನಾನು ಅಟ್ಲೀಸ್ಟು ನಾನು ಏನೋ 3 ಟೈಮ್ ಚೆನ್ನಾಗಿ ತಿನ್ಕೊಂಡು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳೋಕ್ಕೆ ಇದೇ ಇಂಡಸ್ಟ್ರಿಯಿಂದ, ಕ್ಯಾಮ್ರಾಯಿಂದನೇ ನನಗೆ ಅರ್ನಿಂಗ್ಸ್ ಮಾಡಿಕೊಟ್ಟಿದೆ ದೇವರು. ಅದಕ್ಕೆ ನಾನು ಯಾವತ್ತೂ ಕೃತಜ್ಞತೆ ಹೇಳ್ತೀನಿ. ಯಾಕೆಂದರೆ ನನಗೆ ಪಟ್ಟಿರೋ ಕಷ್ಟ, ಯಾರು ಮಾಡೋ ಕೆಲಸನ ಪ್ರೀತಿಸಿ ಗೌರವದಿಂದ ಮಾಡ್ತಾರೆ, ಸಕ್ಸಸ್ಸು ಸಿಕ್ಕೇ ಅಂತ ನಾನು 100% ಹೇಳ್ತೀನಿ. ಅವತ್ತು ಸಿಚುವೇಶನ್ನು ತಿನ್ನಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಮೂಡ್ಲುಪಾಳ್ಯ ಸರ್ಕಲ್ಲು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಇದೇ ಸರೌಂಡಿಂಗಲ್ಲಿ ನಾವು ಇದ್ದಿದ್ದು. ನೈರಾ ಪೆಟ್ರೋಲ್ ಬಂಕ್ ಆಗಿದೆ ಈಗ. ಅವತ್ತಿನ ದಿನ ತಳ್ಳ ಗಾಡಿಗಳು, ಪೆಟ್ಟಿ ಅಂಗಡಿಗಳು ಇತ್ತು. ಆ ಜಾಗದಲ್ಲಿ ಎಗ್ ರೈಸು ಮತ್ತು ಕಬಾಬ್ ಆಗ್ತಾಯಿದ್ರು. ಆ ಜಾಗಕ್ಕೆ ಹೋದ್ವಿ. ಆ ಜಾಗಕ್ಕೆ ಹೋದ್ಮೇಲೆ ಧೈರ್ಯ ಮಾಡಿ ತೊಗೊಂಬಿಟ್ವಿ. ಯಾಕೆಂದರೆ ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಕಾಸು ಕೊಡೋಂಥ ಕಾನ್ಸೆಪ್ಟ್ ಅದೆಲ್ಲನೂ ಈಗಲೂ ಇದೆ ಸುಮಾರು ಕಡೆ. ತೊಗೊಂಬಿಟ್ವಿ. ಎಗ್ ರೈಸ್ ಇದೆ, ಕಬಾಬ್ ಇದೆ, ಮೋಹನ್ಜಿ ತಟ್ಟೆಲಿ ಎಗ್ ರೈಸ್ ಇದೆ, ಕಬಾಬ್ ಇದೆ. ಅಪ್ಪಾಜಿ ಏನಪ್ಪಾಜಿ ಮಾಡೋದು, ತಿನ್ನಿ ಮೋಹನ್ಜಿ, ಫಸ್ಟು ನೀವು ಊಟ ಮಾಡಿ, ಆಮೇಲೆ ಏನು ಬೇಕಾದ್ರೂ ಆಗಲಿ ಫಸ್ಟು ತಿನ್ಬಿಡಿ, ಏನು ಬೇಕಾದ್ರೂ ಆಗಲಿ, ತಲೆನೇ ಕೆಡ್ಸ್ಕೊಂಬೇಡಿ ಅಂತ ನಾನು ಧೈರ್ಯ ಕೊಟ್ಟೆ. ಅವರು ಸ್ವಲ್ಪ ಸಾಧು ಥರ ಮನುಷ್ಯ, ನಮ್ಮ ಥರ ಧೈರ್ಯ ಮಂಡ್ ಧೈರ್ಯ ಎಲ್ಲ ಮಾಡ್ತಾ ಇರಲಿಲ್ಲ, ಒಂಥರ ಸಾಧು ಥರ. ನಾವೊಂದು ಸ್ವಲ್ಪ ಮಂಡ್ ಧೈರ್ಯ ಜಾಸ್ತಿ, ಅದೇನಾಗುತ್ತಾ ಆಗಲಿ, ಏನೋ ಒಂದು ಮಾಡೋಣ ಅನ್ನೋ ಒಂದು ಉದ್ದೇಶ. ನಾನು ಹೇಳಿದೆ, ಮೋಹನ್ಜಿ ನೀವು ಊಟ ಮಾಡಿ, ಅದೇನಾರ ಆಗಲಿ ನೋಡ್ಕೊಳೋಣ, ನೀವು ಊಟ ಮಾಡಿಬಿಡಿ ಅಂತ. ನಾನು ಯಾವಾಗಲೂ ಇದು ಮಾಡಿದ್ರೆ ಎಲ್ಲರಿಗಿಂತ ಸ್ಪೀಡ್ ನಾನು ಊಟ ಮಾಡೋದು. ಆ್ಯಕ್ಚುಲಿ ಬೇರೆಯವರೆಲ್ಲ 15 ನಿಮಿಷ 20 ನಿಮಿಷ ಮಾಡ್ತಾರಂದ್ರೆ ನಾನು 7-8 ನಿಮಿಷದಲ್ಲಿ ಊಟ ಮಾಡಿ ಎದ್ದುಬಿಡ್ತೀನಿ ನಾನು. ಆ ಥರ ಒಂದು ಮನುಷ್ಯ. ಅವತ್ತು ಮೋಹನ್ಜಿ ತಿನ್ನೋವ್ರಿಗೂ ಅವರು ಇನ್ನೂ ಸ್ಲೋ, ತುಂಬ ಅಂದರೆ ತುಂಬ ಸ್ಲೋ, ರೆಗ್ಯುಲರಾಗೇ ಮಾಡೋದು ಅವ್ರು ಊಟ. ಬಟ್ ಆದರೂ ಸ್ವಲ್ಪ ಬೇಗ ಮಾಡಿ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಬೇಗ ಮಾಡಿಸಿ, ಅವ್ರಿಗಿಂತ ಲೇಟಾಗಿ ನಾನು ಊಟ ಮಾಡಿ ಅವತ್ತು ಅಲ್ಲಿಂದ, ಮೋಹನ್ಜಿ ನೀವು ಹೋಗಿ ಇಲ್ಲಿಂದ ಹೋಗಿ, ನಾನು ಆಮೇಲೆ ಹೇಳ್ತೀನಿ ನಿಮಗೆ ಅಂದ್ಬಿಟ್ಟು ಅಲ್ಲಿಂದ ಎಕ್ಸಿಟ್ ಮಾಡಿದೆ. ಅಪ್ಪಾಜಿ ಏನು ಮಾಡೋದು, ನೀವು ಭಯಪಡಬೇಡಿ, ಅಂಗಡಿಯವ್ರ ಹತ್ರ ನಾನು ತೊಗೊಂಡಿರೋದು, ನಿಮ್ಮನ್ನೇನು ಕೇಳೋದು, ನೀವು ಇಲ್ಲಿಂದ ಎಕ್ಸಿಟ್ ಆಗಿ ಅಂತ ಎಕ್ಸಿಟ್ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಅಂಗಡಿಗಳ ಕಡೆ ಹಿಂಗೆ ವಾರೆಗಣ್ಣಲ್ಲೆಲ್ಲ ನೋಡ್ತಾ ಇದ್ದೆ, ಯಾರನ್ನು ನೋಡ್ತಾ ಇದ್ದಾರಾ ಏನು ಎತ್ತ ಅಂತ ನೋಡೋ ಥರ ಅಬ್ಸರ್ವೇಷನ್. ನನಗೆ ಒಂಥರ ಅದು ಕಾಸು ಇಲ್ಲ ಅಂತಂದಾಗ ಎಂಥವ್ರಿಗೂ ಭಯ ಇದ್ದೇ ಇರುತ್ತೆ. ಆವಾಗ ಆ ಪ್ಲೇಟಲ್ಲಿ ಇಟ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಕಾಸು ಜೋಬಿಂದ ಕಾಸು ಹಿಂಗೆ ತೆಗಿಯೋಕ್ಕೆ ಅಂತ ಎತ್ಬಿಟ್ಟು, ಅಯ್ಯೋ ಮೋಹನ್ಜಿ, ಅಯ್ಯೋ ಎಲ್ಲಿದ್ದಾರೆ, ಮೊಬೈಲ್ ಎತ್ಕೊಂಡ್ಬಿಟ್ಟು, ಮೋಹನ್ಜಿ ಎಲ್ಲಿದ್ದೀರಾ, ಕಾಸು ನಿಮ್ಮ ಹತ್ರನೇ ಪರ್ಸು ಎಲ್ಲಿದೆ, ಅಲ್ಲಿದ್ದೀರಾ, ಬಂದೆ ಇರಿ ಅಂದ್ಬಿಟ್ಟು ಆ ಒಂದು ಆ್ಯಕ್ಟಿಂಗ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ವಿ. ಅವತ್ತು ಆ ಸಿಚುವೇಶನನ್ನು ನೆನೆಸ್ಕೊಂಡ್ರೆ ಪ್ರತಿಯೊಬ್ಬರೂ ಕಷ್ಟಪಡಬೇಕು ಅಂತ ಬೆಂಗಳೂರಿಗೆ ಯಾರಿಗೆ ಬಂದಿರ್ತಾರೋ ಅವ್ರಿಗೆ ತುಂಬಾ ಆಗಿರುತ್ತೆ ಈ ಸಿಚುವೇಶನ್ನು. ಆಮೇಲೆ ಏನು ಹೇಳ, ನಾವು ಅದೃಷ್ಟನೇ ಅನ್ಕೊತೀವಿ. ಜಸ್ಟ್ ಒಂದು 2 ವರ್ಷ ಈ ಥರ ಸ್ಟ್ರಗಲ್ ಪಟ್ವಿ ಅಷ್ಟೇ.
ಕೆಲವೊಬ್ಬರು 2010 ಬಂದಿರೋದು ಇನ್ನು ಇವತ್ತು ಆಗ್ಬಿಡುತ್ತೆ, ನಾಳೆ ಆಗ್ಬಿಡ್ತೀವಿ, ನಾಳೆ ಏನೋ ಡೈರೆಕ್ಟರ್ ಆಗ್ಬಿಡ್ತೀವಿ, ನಾಳೆ ಏನೋ ಹೀರೋ ಆಗ್ಬಿಡ್ತೀವಿ, ನಾಳೆ ಇನ್ನೊಂದೇನೋ ಆಗ್ಬಿಡುತ್ತೆ, ನಮ್ಗೆ 10 ಲಕ್ಷ ಬಂದ್ಬಿಡುತ್ತೆ, ಇಷ್ಟು ಕೋಟಿ ಬಂದ್ಬಿಡುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲೇ ಜೀವನ ಕಳೆದು ಬಿಟ್ಟಿರ್ತಾರೆ. ಅವ್ರು ಒಂಚೂರು ಹಿಂಗೆ ಹಿಂದೆ ತಿರುಗಿ ನೋಡಿದ್ರೆ 2 ವರ್ಷ ಇರೋದು 4 ವರ್ಷ ಆಗಿರುತ್ತೆ, 4 ವರ್ಷ ಇರೋದು 6 ವರ್ಷ, 6 ವರ್ಷ ಇರೋದು 10 ವರ್ಷ ಆಗ್ಬಿಟ್ಟಿರುತ್ತೆ. ಪ್ರತಿಯೊಬ್ಬರಿಗೂ ಅದನ್ನೇ ನಾನು ಹೇಳೋದು ಒಂದೇ, ನೀವು ಆರ್ಟಿಸ್ಟ್ ಆದರೂ ಆಗಿ, ಡೈರೆಕ್ಟರ್ ಆದರೂ ಆಗಿ, ಜೊತೆಗೆ ಇನ್ನೊಂದು ರೆವಿನ್ಯೂ ಬರೋ ಥರ ಒಂದು ಇನ್ಕಮ್ನ ಮಾಡ್ಕೊಳ್ಳಿ, ಕೆಲಸನ ಮಾಡ್ತಾಯಿರಿ. ಇದೊಂದ್ರ ಮೇಲೆ ಫೋಕಸ್ ಆಗಬೇಡಿ. ಅವತ್ತಿದ್ದಿದ್ದು ಇಂಡಸ್ಟ್ರಿ ಇವತ್ತಿಲ್ಲ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಯಾರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ದೊಡ್ಡ ಸಿನಿಮಾ ಸ್ಕ್ರೀನ್ ಮೇಲೇ ಮಾಡಬೇಕು ಅಂತಲೂ ಇಲ್ಲ, ಯೂಟ್ಯೂಬಲ್ಲೂ ಸಾಧನೆ ಮಾಡ್ಬೋದು. ಇವತ್ತು ಯಾರು ಏನು ಬೇಕಾದ್ರೂ ಮಾಡಿ, ದಯವಿಟ್ಟು ಯೂಟ್ಯೂಬ್ ವೀಡಿಯೋಗಳನ್ನೂ ನೀವು ಮಾಡಿ. ಪ್ರತಿಯೊಬ್ಬರು ಇಷ್ಟಪಡೋ ಕೆಲಸನ ಕಷ್ಟಪಡ್ತಿರೋ, ನೀವು ಏನು ಮಾಡ್ತಿರೋ ನೀವು ಅದನ್ನೇ ಮಾಡಿ, ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಆ ಥರದ್ದು ಇದ್ದಂಥ ಮೋಹನ್ಜಿ ನನ್ನ ಫ್ರೆಂಡ್ಶಿಪ್ಪು ಆ ಲಾಕ್ಡೌನ್ ಟೈಮಲ್ಲಿ ಮತ್ತೆ ಒಂದಷ್ಟು ವೀಡಿಯೋಗಳೇನೋ ಮಾಡಿದ್ವಿ, ಏನೋ ಮಾಡಬೇಕು ಅಂತ. ಅದಾದಮೇಲೆ ಅವ್ರು ಊರಿಗೆ ಹೋದ್ಮೇಲೆ ನಾನು ಫೋನ್ ಮಾಡಿ ಒಂದ್ಸಲ ಚೆನ್ನಾಗಿ ಬೈದೆ, ನೀವು ಬರ್ತೀರಾ ಬರಲ್ಲ, ಈ ಥರ ವೀಡಿಯೋಗಳನ್ನ ನಾವು ಮಾಡಿ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಮುಂದೆ ಹೋಗೋಣ, ಏನೋ ಒಂದು ಮಾಡೋಣ, ಲಾಕ್ಡೌನ್ ಆಗಿದೆ, ಕೆಲಸ ಕಾರ್ಯಗಳಿಲ್ಲ, ಏನೋ ಒಂದು ಮಾಡಲೇಬೇಕು. ಅವ್ರು ಹೇಳಿದ್ರು, ಇಲ್ಲ ಅಪ್ಪಾಜಿ ಬರ್ತೀನಿ, ಬಂದ ತಕ್ಷಣ ಒಂದಷ್ಟು ಪ್ಲಾನ್ಗಳು ಮಾಡಿದ್ದೀನಿ ನಾನು, ಏನಾರ ಒಂದಷ್ಟು ವೀಡಿಯೋಗಳು ಮಾಡೋಣ, ಒಂದಷ್ಟು ಡಾಕ್ಯುಮೆಂಟ್ರಿಗಳು ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಅಂತೆಲ್ಲ ಒಂದಷ್ಟು ಹೇಳಿದ್ರು. ಆ ಥರ ಹೇಳಿದವರು ಒಂದು ಕಾಲ್ ಬಂತು, ಯಾರೋ ಪ್ರವೀಣ್ ಹೇಳಿದ್ರು ನನಗೆ, ಇಲ್ಲ ಅವ್ರ ಮನೆಯಿಂದ ಯಾರು ಹೇಳಿದ್ರು ನನಗೆ ಕರೆಕ್ಟ್ ನೆನಪಿಲ್ಲ. ಮೋಹನ್ಜಿ ಇಲ್ಲ, ತೀರೋಗ್ಬಿಟ್ಟಿದ್ದಾರೆ, ಈ ಥರ ಸಿಚುವೇಶನ್ನು, ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ. ನಾವು ಇಲ್ಲಿಂದ ಹೋಗಿ ಅಲ್ಲೆಲ್ಲ ನೋಡ್ತೀನಿ, ಫುಲ್ಲು ಶಾಕ್ ಆಗೋಯ್ತು. ಏನು ಮೋಹನ್ಜಿ ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ ಎಲ್ಲರೂ ಕೇಳ್ತೀವಿ, ಏನಾಯಿತು ಅಂತ. ಅವರು ಮನೆಯಲ್ಲಿ ಅವ್ರ ಫ್ರೆಂಡ್ಸ್ಗಳು ಹೇಳಿದ್ದಷ್ಟೇ. ಮಧ್ಯಾಹ್ನ 12 ಗಂಟೆಯಲ್ಲಿ ಕ್ರಿಕೆಟ್ ಆಡ್ತಾಯಿದ್ದ, ಫುಲ್ಲು ಹೆವಿ ಬಿಸಿಲಿತ್ತು. ಮನೆಗೆ ಹೋಗ್ಬಿಟ್ಟು ಯಾಕೋ ಎದೆ ಉರಿತೈತೆ, ಒಂಚೂರು ಶರ್ಬತ್ ಏನಾರ ಮಾಡಿಕೊಡಮ್ಮ ಅಂತ ಅವ್ರ ಅಮ್ಮನ ಕೇಳಿದ್ರಂತೆ. ಕೇಳ್ಬಿಟ್ಟು ಅವ್ರ ಅಮ್ಮ ಅಡುಗೆ ಮನೆಯಲ್ಲಿ ಹೋಗಿದ್ದಾರೆ. ಅವರು ಅಲ್ಲೇ ಹಾಲಲ್ಲಿ ಮಂಚ ಇತ್ತಂತೆ, ಮಂಚದ ಮೇಲೆ ಮಲಗಿದ್ದಾರೆ. ಅವರು ಶರ್ಬತ್ ಮಾಡ್ಕೊಂಬಂದು ಅವರಮ್ಮ ಎದಳಪ್ಪ ಶರ್ಬತ್ ಕುಡಿ ಅಂತ ಎಬ್ಬರಿಸಿದ್ದಾರೆ. ಇಲ್ಲ ಮೋಹನ್ಜಿ, ಇಷ್ಟೇ ಆಗಿದ್ದು ಅನ್ನೋ ಥರ ಹೇಳ್ತಿದ್ದಾರೆ. ಅವ್ರ ಅಣ್ಣನೂ ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಯಾರು ಯಾವಾಗ ಏನಾಗ್ತಾರೆ ಅಂತ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಇರೋಷ್ಟು ದಿನ ಎಲ್ಲರೂ ಚೆನ್ನಾಗಿರಿ. ಎಷ್ಟು ನೋವಾಗುತ್ತೆ ಈ ವಿಚಾರನೆಲ್ಲ ನೆನೆಸ್ಕೊಂಡ್ರೆ ಅಂತಂದರೆ, ಕೆಲವೊಂದು ಟೈಮು ನಾವು ಜೀವನದಲ್ಲಿ ಯಾರಿಗೂ ಏನೋ ಒಂದು ಮಾತು ಬೈಬಾರ್ದು, ಏನೂ ಮಾಡಬಾರ್ದಪ್ಪ ಅನಿಸುತ್ತೆ. ಬಟ್ ಆ ಸಿಚುವೇಷನಲ್ಲಿ ಅದಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಪ್ರಕೃತಿ ನಿಯಮ ಇದೆಲ್ಲನೂ. ಬಟ್ ನೋಡಿಕೊಂಡು ಫ್ಯಾಮ್ಲಿ ಜೊತೆ ಎಲ್ಲರೂ ಇರೋಷ್ಟು ದಿನ ಚೆನ್ನಾಗಿರಿ. ನಮ್ಮದು 10 ವರ್ಷದ ಫ್ರೆಂಡ್ಶಿಪ್ಪು ಸಡನ್ಲಿ ಏಕಾಏಕಿ ಈ ಥರ ಎಂಡಾಗುತ್ತೆ ಅಂತಂದರೆ ಎಷ್ಟು ನೋವಾಗಿರ್ಬೋದು, ಎಷ್ಟು ಫೀಲ್ ಆಗಿರ್ಬೋದು ಯೋಚನೆ ಮಾಡಿ. ನೀವು ವಿಡಿಯೋ ನೋಡೋರಿಗೆ ಒಂದಷ್ಟು ಫೀಲ್ ಆಗಿರುತ್ತೆ. ನನ್ನ ಜೊತೆಲಿ ನಾವು ಕಳೆದಂಥ ದಿನಗಳು ಸುಮಾರು ನೆನಪುಗಳನ್ನ ಕೊಟ್ಟಿತ್ತು. ಸುಮಾರು ಕಷ್ಟಪಟ್ಟಿದ್ದೀವಿ, ಹೇಳೋದಕ್ಕೆ ಆಗಲ್ಲ. ಒಂದು ಚಿಕ್ಕ ರೂಮಲ್ಲಿ 7ರಿಂದ 8 ಜನ ನಾವೆಲ್ಲ ಒಂದು ಸೇರಿ ರೂಮ್ ಮಾಡ್ಕೊಂಡಿದ್ದೀವಿ. ಅಷ್ಟು ಚಿಕ್ಕ ರೂಮಲ್ಲಿ ನಾವೆಲ್ಲ ಕಳೆದಿದ್ದೀವಿ. ಪ್ರತಿದಿನ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಜೊತೆಯಲ್ಲೇ ಊಟಗಳು ಮಾಡಿದ್ದೀವಿ, ಜೊತೆಯಲ್ಲೇ ಟ್ರಾವೆಲ್ ಮಾಡಿದ್ದೀವಿ 10 ವರ್ಷ. ತುಂಬ ನೋವಾಗುತ್ತೆ. ಮೋಹನ್ಜಿ, ನೀವೆಲ್ಲೇ ಇದ್ರೂ ಚೆನ್ನಾಗಿರಿ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವಾಗವಾಗ ನಿಮ್ಮ ಸಾಂಗ್ನ ಕೇಳ್ತಾ ನಾನು ನಿಮ್ಮನ್ನು ನೆನಪು ಮಾಡ್ಕೊತಾ ಇರ್ತೀನಿ. ಮೋಹನ್ಜಿ, ನೀವೆಲ್ಲೇ ಇದ್ರೂ ಚೆನ್ನಾಗಿರಿ. ನಿಮ್ಮಂಥ ಫ್ರೆಂಡ್ಶಿಪ್ಪು, ನಿಮ್ಮಂಥ ಫ್ರೆಂಡು ಮತ್ತು ಲೈಫಲ್ಲಿ ಸಿಗಲ್ಲ ನನಗೆ ಗೊತ್ತಿಲ್ಲ, ಇಲ್ಲಿವರೆಗಂತೂ ಸಿಗಲಿಲ್ಲ. ಥ್ಯಾಂಕ್ ಯು ಮೋಹನ್ಜಿ, ನಿಮ್ಮಂಥ ಒಳ್ಳೆಯ ಮನಸ್ಸಿಗೆ ಇನ್ನೂ ಒಂದಷ್ಟು ವರ್ಷ ನೀವು ಇರಬೇಕಾಗಿತ್ತು, ನಮ್ಮನ್ನೆಲ್ಲ ಬಿಟ್ಟೋಗಿದ್ದೀರಾ. ನೀವೆಲ್ಲೇ ಇದ್ದರೂ ಚೆನ್ನಾಗಿರಿ. ನಿಮ್ಮ ಫ್ಯಾಮ್ಲಿ, ಅಣ್ಣ, ಅಮ್ಮ, ಅಕ್ಕನ ಮಕ್ಕಳು, ಭಾವ ಎಲ್ಲರೂ ಚೆನ್ನಾಗಿರಲಿ. ಅವ್ರ ಬಗ್ಗೆ ಎಲ್ಲನೂ ನೀವು ಹೇಳ್ತಾಯಿದ್ರಿ ನನಗೆ, ಅವರೆಲ್ಲರೂ ಚೆನ್ನಾಗಿರಲಿ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಸಾಂಗ್ನ ನೀವು ಕೇಳಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಹಂಚ್ಕೊಳ್ಳಿ. ಯಾಕೆಂದರೆ ಈ ಸಾಂಗ್ ಕೇಳಿದ್ರೆ ಎಂಥ ಕಷ್ಟದಲ್ಲಿರೋನ್ಗೂ ಏನೋ ಮಾಡಬೇಕನ್ನೋ ಒಂದು ಹುಮ್ಮಸ್ ಬರುತ್ತೆ. ಈ ಸಾಂಗ್ನ ಕೇಳಿ ನೀವೇ ಕಮೆಂಟ್ ಮಾಡಿ, ಇನ್ನು ಬೇರೆ ಏನೂ ನಾನು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ.